ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಲ್ಲದ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂದರೆ ನಿಮಗಿಂತ ಬಲಹೀನರನ್ನು ನೀವು ಹುಡುಕೋಬೇಕು, ಅಲ್ಲಿ ಶೌರ್ಯ ಮೆರೆದು ಬರಬೇಕು. ಈಗ ಪಾಕಿಸ್ತಾನ ಅಂಥದ್ದೇ ಒಂದು ಕೆಲಸ ಮಾಡಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದಿಂದ ವಧೆ ತಿಂದು ಕುಯ್ಗುಟ್ಟಿ ಹೋದ ಪಾಕಿಸ್ತಾನದ ವಾಯುಪಡೆ ಈಗ ತನ್ನ ಪರಾಕ್ರಮವನ್ನು ಏರ್ ಡಿಫೆನ್ಸ್ ಇಲ್ಲದ, ರಡಾರುಗಳಿಲ್ಲದ, ವಾಯುಪಡೆಯೇ ಇಲ್ಲದ ದೇಶದ ಮೇಲೆ ತೋರಿಸ್ಕೊಂಡಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಆಫ್ಘನಿಸ್ತಾನದ ಮೇಲೆ ಬಾಂಬಿಂಗನ್ನು ಮಾಡಿವೆ. ಅದು ಕೂಡ ಆಫ್ಘನಿಸ್ತಾನದ ವಿದೇಶಾಂಗ ಸಚಿವ ಭಾರತದ ಪ್ರವಾಸದಲ್ಲಿರುವಾಗ ಪಾಕಿಸ್ತಾನ ಮಾಡಿರೋ ಈ ದಾಳಿ ತಾಲಿಬಾನನ್ನು ಕೆರಳಿಸ್ತಾ ಇರೋದು ಮಾತ್ರ ಅಲ್ಲ, ಭಾರತ ಮತ್ತು ಆಫ್ಘನ್ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಕೂಡ ಮಾಡುತ್ತೆ. ಅದರ ಜೊತೆಗೆ ಭಾರತ ಆಫ್ಘನ್ ಸಂಬಂಧಗಳ ವಿಷಯದಲ್ಲಿ ಪಾಕಿಸ್ತಾನದ ಅಸಹನೆ ಕೂಡ ಈಗ ಹೊರಬೀಳ್ತಾ ಇದೆ. ಹಾಗಾದರೆ ಆಫ್ಘನಿಸ್ತಾನದ ಮೇಲೆ ಈಗ ಯಾಕೆ ಈ ಬಾಂಬಿಂಗು? ಇದರ ಪರಿಣಾಮಗಳು ಏನಾಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಪಾಕಿಸ್ತಾನ ತನ್ನದೇ ಖೈಬರ್ ಪಖ್ತೂನ್ಖ್ವಾದ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿತು. ಅದರಲ್ಲಿ ಒಂದಷ್ಟು ನಾಗರಿಕರು ಸಾವಿಗೀಡಾದರು. ಇದು TTPಯ ಉಗ್ರ ನೆಲೆಗಳ ಮೇಲೆ ಮಾಡಿದ ದಾಳಿ ಅಂತ ಪಾಕಿಸ್ತಾನದ ಸೇನೆ ಹೇಳಿಕೊಳ್ತು. ಆದರೆ ಅಲ್ಲಿ ಸತ್ತವರು ಹೆಂಗಸರು, ಮಕ್ಕಳು ಮತ್ತು ವೃದ್ಧರು. ಅವರು ಯಾವಾಗ TTP ಆಗಿದ್ರು, ಈ ಮಕ್ಕಳು ಪಾಕಿಸ್ತಾನದ ಮೇಲೆ ಅದಿನ್ಯಾವ ದಾಳಿ ಮಾಡಿದ್ವು ಗೊತ್ತಿಲ್ಲ. ಅಂತೂ ಉಗ್ರರು ಅಂತ ಹೇಳಿ ಪಾಕಿಸ್ತಾನ ಮುದುಕರು, ಮಕ್ಕಳು, ಅಬಲೆಯರನ್ನು ಕೊಂದು ಹಾಕ್ತು. ಇನ್ನು ಪಶ್ತೂನಿ ಗ್ರಾಮಗಳ ಮೇಲೆ ಪಾಕಿಸ್ತಾನ ಮಾಡಿದ ಈ ದಾಳಿಗೆ TTP ಪ್ರತೀಕಾರವನ್ನು ಹೇಳುತ್ತೆ. ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರ ಮೇಲೆ TTPಯ ದಾಳಿಗಳು ತೀವ್ರವಾಗುತ್ತವೆ ಅಂತ ಡ್ರೋನ್ ಅಟ್ಯಾಕ್ ಬಗ್ಗೆ ಮಾಡಿದ್ದ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಸುಳ್ಳಾಗಲಿಲ್ಲ. ಮೊನ್ನೆ ಅಕ್ಟೋಬರ್ 7ನೇ ತಾರೀಕು TTP ಪಾಕಿಸ್ತಾನದ ಡ್ರೋನ್ ದಾಳಿಗೆ ಪ್ರತೀಕಾರವನ್ನು ಕೂಡ ಹೇಳಿತು. ಖೈಬರ್ ಭಾಗದಲ್ಲಿ ಪಾಕಿಸ್ತಾನಿ ಸೇನೆಯ ಮೇಲೆ TTP ಮಾಡಿದ ದಾಳಿಯಲ್ಲಿ ಸೇನಾ ಅಧಿಕಾರಿಗಳು ಸೇರಿ ಒಟ್ಟು 11 ಮಂದಿ ಪಾಕಿ ಸೈನಿಕರು ಸಾವಿಗೀಡಾದರು. ಒಂದು ಕಡೆ ಬಲೂಚಿಸ್ತಾನದಲ್ಲಿ ಪಾಕ್ ಸೇನೆ ವಧೆ ತಿಂತಾ ಇದೆ, ಮತ್ತೊಂದು ಕಡೆ ಆಕ್ರಮಿತ ಕಾಶ್ಮೀರದಲ್ಲಿ ಜನ ಪಾಕಿ ಸೈನಿಕರನ್ನು ಕಂಡು ಕಡೆ ಹಿಡ್ಕೊಂಡು ಬಡಿತಾ ಇದ್ದಾರೆ. ಇನ್ನು ಅಮೆರಿಕಾದ ಮಾತು ಕೇಳಿ ಗಾಜಾ ಪ್ಲಾನ್ಗೆ ಸಹಿ ಹಾಕಿ ಬಂದ ನಂತರ ಪಾಕಿಸ್ತಾನದ ವಿರುದ್ಧ ಅಲ್ಲಿನ ಮುಲ್ಲಾಗಳು ಸಿಟ್ಟು ಮಾಡಿಕೊಂಡಿದ್ದಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ ಪ್ರತಿಭಟನೆಗಳು ಶುರುವಾಗಿವೆ. ಇಸ್ಲಾಮಾಬಾದ್, ಲಾಹೋರ್ ಮುಂತಾದ ಕಡೆ ತೆಹರಿಕಿ ಲಬಾಕಿ ಅನ್ನೋ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಅಲ್ಲಿ ಕೂಡ ಪಾಕಿ ಸೈನಿಕರಿಗೆ, ಪೊಲೀಸರಿಗೆ ವಧೆ ಬೀಳ್ತಾ ಇವೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಅಲ್ಲಿನ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಸೈನ್ಯಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗ ಖೈಬರ್ ಭಾಗದಲ್ಲಿ ಕೂಡ ಸೇನೆಯ ಮೇಲೆ ದಾಳಿಗಳು ಶುರು ಆದರೆ ಪಾಕಿಸ್ತಾನದ ಆಡಳಿತ ಹಾಗೂ ಅಲ್ಲಿನ ಸೇನೆ ಜನರ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳ್ಕೊತಾ ಹೋಗುತ್ತೆ. ಹೀಗಾಗಿ ಅವರು ತಕ್ಷಣ ತಮ್ಮ ಶೌರ್ಯವನ್ನು ಎಲ್ಲಾದರೂ ತೋರಿಸಬೇಕಿತ್ತು. ಆ ಮೂಲಕ ಹುಸಿ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಿ ನಾವು ಇದ್ದೀವಿ ಇನ್ನು ಅನ್ನೋದನ್ನು ತೋರಿಸ್ಕೋಬೇಕಿತ್ತು ಮತ್ತು ಜನರ ಅಟೆನ್ಷನನ್ನು ಡೈವರ್ಟ್ ಮಾಡಬೇಕಿತ್ತು. ಹೀಗಾಗಿ ಪಾಕಿಸ್ತಾನ ಒಂದು ಅರ್ಜೆಂಟ್ ದಾಳಿಯನ್ನು ಮಾಡಬೇಕು ಅಂದ್ಕೊಳ್ತು. ಅದಕ್ಕಾಗಿ ಒಂದು ಸಾಫ್ಟ್ ಟಾರ್ಗೆಟನ್ನು ಹುಡುಕೊಳ್ತು. ಪ್ರತಿ ದಾಳಿಯ ರಿಸ್ಕ್ ಕಡಿಮೆ ಇರೋ ಜಾಗನ ನೋಡ್ಕೋತು. ಹೀಗಾಗಿ ಅವರು ತಮ್ಮ ದಾಳಿಗೆ ಆಫ್ಘನಿಸ್ತಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಗುರುವಾರ ರಾತ್ರಿ ಆಫ್ಘನಿಸ್ತಾನದ ರಾಜಧಾನಿ ಕಾಬೂಲ್ ಸೇರಿದಂತೆ ನಾನಾ ಕಡೆಗಳಲ್ಲಿ ಪಾಕಿಸ್ತಾನದ ವಾಯುಪಡೆ ಬಾಂಬಿಂಗ್ ಅನ್ನು ಮಾಡಿದೆ. ಕಾಬೂಲಲ್ಲಿ ಅಬ್ದುಲ್ ಹಕ್ ಸ್ಕ್ವೇರ್ ಅನ್ನೋ ಮಾರ್ಕೆಟ್ ಪ್ರದೇಶ ಹೊಂದಿದೆ. ಅದರ ಸಮೀಪ ಒಂದು ಮನೆಯ ಕಾಂಪೌಂಡ್ ಹಾಗೂ ಅಲ್ಲಿದ್ದ SUV ಕಾರೊಂದನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಅದರಲ್ಲಿ TTPಯ ಮುಖ್ಯಸ್ಥ ನೂರ್ ವಲಿ ಮೆಹಸೂದ್ ಇದ್ದ. ಹೀಗಾಗಿ ನಾವು ಇಂಟೆಲಿಜೆನ್ಸ್ ಮಾಹಿತಿಯ ಆಧಾರದ ಮೇಲೆ ಅಲ್ಲಿಗೆ ದಾಳಿ ಮಾಡಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಆದರೆ ಈ ದಾಳಿ ಮತ್ತು ನೂರ್ ವಲಿಯ ಸಾವಿನ ಬಗ್ಗೆ ಪಾಕಿಸ್ತಾನಿ ಮಾಧ್ಯಮಗಳು ಖುಷಿಯಾಗಿ ಸುದ್ದಿಯನ್ನು ಬಿತ್ತರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾಗಲೇ ವಲಿ ಮೆಹಸೂದ್ನದ್ದು ಅಂತ ಹೇಳಲಾದ ಆಡಿಯೋ ಒಂದು ರಿಲೀಸ್ ಆಯಿತು. ಪಾಕಿಸ್ತಾನದ ಸೇನೆ ಹಾಗೂ ಅಲ್ಲಿನ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇವೆ. ನನ್ನನ್ನು ಯಾರೂ ಕೊಂದಿಲ್ಲ, ನಾನು ಜೀವಂತವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಹಾಗೆ ನಾನು ಎಲ್ಲೋ ಆಫ್ಘನಿಸ್ತಾನದಲ್ಲಿ ಕೂತ್ಕೊಂಡಿಲ್ಲ, ಪಾಕಿಸ್ತಾನದ ನಟ್ಟ ನಡುವೆ ನಾನಿದ್ದೀನಿ ಅಂತ ನೂರ್ ಆಡಿಯೋದಲ್ಲಿ ಹೇಳಿದ್ದಾನೆ. ಇನ್ನು ಪಾಕಿಸ್ತಾನದ ದಾಳಿಯಲ್ಲಿ ಸುಮಾರು 45ಕ್ಕೂ ಹೆಚ್ಚು ಜನ ಹೆಂಗಸರು, ಮಕ್ಕಳು ಸಾವಿಗೀಡಾಗಿದ್ದಾರೆ. ಕಾಬೂಲ್ ಮೇಲೆ ನಡೆದ ದಾಳಿಯಲ್ಲಿ 20 ಮಂದಿ ನಾಗರಿಕರು, ಅದರಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ. ಹಾಗೆ ಕೋಸ್ಟ್ ಪ್ರದೇಶದ ಮೇಲೆ ಮತ್ತು ಜಲಾಲಾಬಾದ್ ಸಮೀಪ ಪಾಕಿಸ್ತಾನ ನಡೆಸಿದ ವಾಯುದಾಳಿಯಲ್ಲಿ ಸುಮಾರು 15 ಮಂದಿ ಸಾವಿಗೀಡಾಗಿದ್ದಾರೆ. ಅಲ್ಲಿ TTPಯ ಕಚೇರಿಗಳು ಮತ್ತು ನೆಲೆಗಳನ್ನು ಗುರಿ ಮಾಡಿಕೊಂಡು ನಾವು ದಾಳಿ ಮಾಡಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಆದರೆ ಅಲ್ಲಿ ಕೂಡ ಸತ್ತವರು ಹೆಂಗಸರು ಮತ್ತು ಮಕ್ಕಳೇ. ಹಾಗೆ ಬರ್ಮಾದಲ್ಲಿ ಮಾಡಿದ ದಾಳಿಯಲ್ಲಿ 10ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ TTPಯನ್ನು ಗುರಿಯಾಗಿಸ್ಕೊಂಡು ಈ ದಾಳಿಗಳನ್ನು ಮಾಡಿದ್ದಾಗಿ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ. ಆದರೆ ಅವರು ಮಾಡಿದ ದಾಳಿಯಲ್ಲಿ ಯಾವ TTP ಸದಸ್ಯನೂ ಸಾವಿಗೀಡಾಗಿಲ್ಲ. ನಾಗರಿಕರ ಸಾವು ನೋವುಗಳಲ್ಲಿ ಉಂಟಾಗಿವೆ ಅಂತ TTP ಹೇಳ್ತಾ ಇದೆ.
ಇನ್ನು TTP ಅನ್ನೋದು ಆಫ್ಘನಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡು ಅಲ್ಲಿಂದ ಗಡಿ ದಾಟಿ ಬಂದು ಪಾಕಿಸ್ತಾನದಲ್ಲಿ ದಾಳಿಗಳನ್ನು ಮಾಡುತ್ತೆ ಅನ್ನೋ ಆರೋಪವನ್ನು ಪಾಕಿಸ್ತಾನ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದೆ. ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದ ನಂತರ TTPಯನ್ನು ತಾಲಿಬಾನ್ ಕಂಟ್ರೋಲ್ ಮಾಡುತ್ತೆ ಅನ್ನೋ ನಂಬಿಕೆ ಪಾಕಿಗಳಿಗಿತ್ತು. ಆದರೆ TTPಯ ವಿಷಯದಲ್ಲಿ ಆಫ್ಘನ್ ತಾಲಿಬಾನ್ ಕೈ ಎತ್ತಿಬಿಡ್ತು. ತೆಹರಿಕ್ಗೂ ನಮಗೂ ಸಂಬಂಧ ಇಲ್ಲ, ಅದು ನಿಮ್ಮ ಆಂತರಿಕ ವಿಷಯ, ನೀವು ಬಗೆಹರಿಸ್ಕೊಳ್ಳಿ, ನಮ್ಮವರೆಗೆ ಇದನ್ನೆಲ್ಲ ತರಬೇಡಿ ಅಂತ ಆಫ್ಘನ್ ತಾಲಿಬಾನ್ ಖಡಾಖಂಡಿತವಾಗಿ ಹೇಳ್ತು. ಮತ್ತು ಇದೇ ಕಾರಣಕ್ಕೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳ ನಡುವೆ ವೈಮನಸ್ಯಗಳು ಕೂಡ ಶುರುವಾದವು. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದರೆ, ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬರಲಿ ಅಂತ ಅತಿ ಹೆಚ್ಚು ಬಯಸಿದ್ದು ಶ್ರಮಿಸಿದ್ದು ಪಾಕಿಸ್ತಾನನೇ. ಅಮೆರಿಕ ಅಲ್ಲಿಂದ ಎದ್ದು ಹೋಗುವಾಗ ಕೂಡ ಯಾವ ಬಣದ ತಾಲಿಬಾನಿಗಳು ಆಫ್ಘನಿಸ್ತಾನವನ್ನು ಆಳಬೇಕು ಅನ್ನೋದನ್ನು ನಿರ್ಧರಿಸೋದರಲ್ಲಿ ಕೂಡ ಪಾಕಿಗಳ ಪಾತ್ರ ತುಂಬ ದೊಡ್ಡದಿತ್ತು. ಆದರೆ ಅಧಿಕಾರಕ್ಕೆ ಬಂದ ನಂತರ ತುಂಬ ಬೇಗ ಪಾಕಿಸ್ತಾನ ಹಾಗೂ ತಾಲಿಬಾನ್ನ ಸಂಬಂಧಗಳು ಹಳಿಸೋದಕ್ಕೆ ಶುರು ಮಾಡಿದ್ವು. ಅಲ್ಲಿ ಪಾಪ ಈ ಆಫ್ಘನರೇ ಬಡತನದಲ್ಲಿ ನರಳುತ್ತಾ ಇದ್ದರೆ ಭೂಕೆ ಮಾರ ಅನ್ನೋ ಹಾಗೆ ಈ ಭಿಕಾರಿಗಳು ಹೋಗಿ ತಾಲಿಬಾನಿಗಳ ತಟ್ಟೆಗೆ ಕೈ ಹಾಕೋದಕ್ಕೆ ಶುರು ಮಾಡಿದರು. ಇದು ಕೂಡ ಪಾಕಿಗಳನ್ನು ಆಫ್ಘನ್ ದೂರ ಮಾಡೋದಕ್ಕೊಂದು ಕಾರಣ ಆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಭಾರತ ಆಫ್ಘನಿಸ್ತಾನಕ್ಕೆ ಬೇಕಾದ ಆಹಾರ ಔಷಧಗಳನ್ನು ಸರಬರಾಜು ಮಾಡಿತು. ಯಾವ ನಿರೀಕ್ಷೆಗಳೂ ಇಲ್ಲದೆ ಮಾನವೀಯ ನೆರವನ್ನು ಕೊಡ್ತಾ ಹೋಯಿತು. ಭಾರತ ಮತ್ತು ಆಫ್ಘನಿಸ್ತಾನಗಳು ಹತ್ತಿರ ಆದವು. ಇದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಪಾಕಿಗಳಿಗೆ ಸಾಧ್ಯ ಆಗ್ತಿಲ್ಲ. ಇನ್ನು ಈಗ ಕೂಡ ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತ ಭಾರತ ತನ್ನ ಆಡಳಿತಕ್ಕೆ ಮಾನ್ಯತೆಯನ್ನು ಕೊಡಲಿ ಅಂತ ಬಯಸ್ತಾ ಇದೆ. ಅದರ ಬಗ್ಗೆ ಮಾತುಕತೆಗಳನ್ನು ಮಾಡೋದಕ್ಕೆ ಅಲ್ಲಿನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ 8 ದಿನಗಳ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಲ್ಲೂ ಭಾರತ ತಾಲಿಬಾನ್ ಆಡಳಿತಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನು ಕೊಡಬೇಕು ಅನ್ನೋ ಬಗ್ಗೆ ಇನ್ನೂ ನಿರ್ಧಾರಕ್ಕೆ ಬಂದಂತಿಲ್ಲ. ಆದರೆ ಭಾರತ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ಇಡೀ ಜಗತ್ತು ತನ್ನ ಕಣ್ಣನ್ನಿಟ್ಟುಕೊಂಡು ಕಾಯ್ತಾ ಕೂತಿದೆ. ಇನ್ನು ಭಾರತದ ವಿದೇಶಾಂಗ ನೀತಿಗಳು ಕೂಡ ಈ ಹಿಂದಿನಂತೆ ತುಂಬ ಮಡಿವಂತಿಕೆಯನ್ನಿಟ್ಟುಕೊಂಡು ಕೂತಿಲ್ಲ. ಕಾಲ ಹಾಗೂ ಸಂದರ್ಭಕ್ಕೆ ಬದಲಾಗೋದನ್ನು ಭಾರತವು ಅಭ್ಯಾಸ ಮಾಡಿಕೊಂಡಿದೆ. ಈಗ ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತವನ್ನು ಮಾನವ ಹಕ್ಕುಗಳು ಮತ್ತು ಇನ್ನಿತರ ಕಾರಣಗಳನ್ನು ಕೊಟ್ಟು ಪಶ್ಚಿಮದ ದೇಶಗಳು ದೂರ ಇಟ್ಟಿವೆ. ಹಾಗೆ ದೂರ ಇಡೋದ್ರಿಂದ ಅಲ್ಲಿ ಸರ್ಕಾರ ಏನು ಬದಲಾಗೋದಿಲ್ಲ, ತಾಲಿಬಾನಿಗಳ ಮನಸ್ಥಿತಿಯೂ ಬದಲಾಗೋದಿಲ್ಲ. ಇನ್ನು ಯಾರನ್ನಾದರೂ ದೂರ ಇಡೋದ್ರಿಂದ ಆಗುವ ಲಾಭ ಕೂಡ ಏನೂ ಇರೋದಿಲ್ಲ. ತಾಲಿಬಾನಿಗಳು ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಆಹಾರ, ಔಷಧ ಮತ್ತು ಇನ್ನಿತರ ಮಾನವೀಯ ನೆರವುಗಳನ್ನು ಕೊಡದೇ ಇದ್ದರೆ ಆಫ್ಘನಿಸ್ತಾನದ ಜನರ ಗತಿ ಏನಾಗಬೇಕು? ಇನ್ನು ಈ ಆಡಳಿತವನ್ನು ಬಯಸಿ ಆಫ್ಘನರು ಆಯ್ಕೆ ಮಾಡಿಕೊಂಡಿರೋದೇನಲ್ಲ. ಹೀಗಾಗಿ ತಾಲಿಬಾನ್ ಆಡಳಿತವನ್ನು ಆಫ್ಘನಿಸ್ತಾನವನ್ನು ದೂರ ಇಡೋದ್ರಿಂದ ಆಗುವ ಪ್ರಯೋಜನ ಅಂತೂ ಇಲ್ಲಿ ಏನೂ ಇಲ್ಲ. ಇನ್ನು ಕಾನೂನುಗಳು, ಮಾನವ ಹಕ್ಕುಗಳು ಗೆಳೆಯರೆ, ಆಫ್ಘನಿಸ್ತಾನದ ಜನರ ನಂಬಿಕೆಗಳು ಹಾಗೂ ಅವರ ಅಗತ್ಯಗಳನ್ನು ಅವ್ರು ನೋಡ್ಕೋತಾರೆ. ಅಲ್ಲಿ ಎಂಥ ಸರ್ಕಾರ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ, ಅಲ್ಲಿನ ಆಡಳಿತ ಹೀಗೇ ಇರಬೇಕು ಅಂತ ಹೇಳೋದಕ್ಕೆ ನಾವ್ಯಾರು? ಅಲ್ಲಿ ಮಹಿಳಾ ಸ್ವಾತಂತ್ರ್ಯ ಇಲ್ಲ, ಅದು ನಮಗೆ ಸರಿ ಕಾಣೋದಿಲ್ಲ. ಅದನ್ನು ಬೇಕಿದ್ದರೆ ಪದೇ ಹೇಳೋಣ, ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನೂ ಮಾಡೋಣ. ಆದರೆ ಅದನ್ನೇ ಕಾರಣ ಇಟ್ಕೊಂಡು ಆ ದೇಶದ ಆಡಳಿತಕ್ಕೆ ಯಾವ ನೆರವನ್ನೂ ಕೊಡೋದಿಲ್ಲ ಅಂತ ಹೇಳೋದು ಕೂಡ ಮಾನವೀಯತೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಇಂಥ ಒಣ ನೀತಿಗಳ ಮೇಲೇನೂ ನಡೆಯೋದಿಲ್ಲ. ಅವು ಲಾಭ ನಷ್ಟಗಳ ಲೆಕ್ಕಾಚಾರಗಳ ಮೇಲೆಯೇ ನಡೆಯುತ್ತವೆ. ಭಾರತ ಆಫ್ಘನರನ್ನು ದೂರ ಇಟ್ಟರೆ ನಾಳೆ ಚೈನಾ ಅವರಿಗೆ ಹತ್ತಿರ ಆಗುತ್ತೆ. ಹಸಿದವನಿಗೆ ಯಾರು ತುತ್ತು ಅನ್ನ ಕೊಡ್ತಾನೆ ಅವನೇ ಆ ಕ್ಷಣದ ಆಪದ್ಬಾಂಧವ. ಹೀಗಾಗಿ ಪಶ್ಚಿಮದವರನ್ನು ನೋಡಿ ನಾವು ಆಫ್ಘನಿಸ್ತಾನದಿಂದ ದೂರ ಆದರೆ ಅದರಿಂದ ಚೈನಾಗೆ ಲಾಭ ಆಗುತ್ತೆ. ಹೀಗಾಗಿ ಭಾರತ ಕೂಡ ಸಾಕಷ್ಟು ಲೆಕ್ಕಾಚಾರಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದೆ. ಇನ್ನು ಭಾರತದ ಮಾನ್ಯತೆ ಸಿಕ್ಕರೆ ಇನ್ನಿತರ ದೇಶಗಳು ಕೂಡ ತಾಲಿಬಾನನ್ನು ಒಪ್ಪಿಕೊಂಡಾವು ಅನ್ನೋ ಆಸೆ ಪಾಪ ಆಫ್ಘನಿಸ್ತಾನದ ಆಡಳಿತದ್ದು. ಹೀಗಾಗಿ ಮುತ್ತಕಿ ಭಾರತದ ಪ್ರವಾಸದಲ್ಲಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರನ್ನು ಕೂಡ ಮುತ್ತಕಿ ಭೇಟಿ ಮಾಡೋದಿದೆ. ಗೆಳೆಯರೆ, ಇಲ್ಲಿ ರಕ್ಷಣಾ ಕ್ಷೇತ್ರದ ದೃಷ್ಟಿಯಿಂದ ಕೂಡ ಭಾರತ ಮತ್ತು ಆಫ್ಘನಿಸ್ತಾನದ ಸಂಬಂಧಗಳು ತುಂಬಾ ಗಟ್ಟಿಯಾಗಿರೋದರ ಅಗತ್ಯ ಇದೆ. ಆಫ್ಘನ್ ಮತ್ತು ಪಾಕಿಸ್ತಾನದ ನಡುವೆ ಗಡಿ ಸಮಸ್ಯೆಗಳು ಹಾಗೂ ಬೇರೆ ಸಮಸ್ಯೆಗಳಿರೋದ್ರಿಂದ ಶತ್ರುವಿನ ಶತ್ರು ಮಿತ್ರ ಅನ್ನೋ ಸೂತ್ರದಲ್ಲೂ ಆಫ್ಘನಿಸ್ತಾನದ ಜೊತೆ ಭಾರತ ಸಂಬಂಧಗಳನ್ನು ಉತ್ತಮವಾಗಿಟ್ಟುಕೊಳ್ಳಬೇಕಿದೆ. ಆ ಪ್ರಯತ್ನಗಳನ್ನು ಭಾರತ ಈಗ ಮಾಡ್ತಾ ಇದೆ. ಇನ್ನು ಆಫ್ಘನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಕಿ ಭಾರತಕ್ಕೆ ಬಂದಿರೋ ಸಂದರ್ಭದಲ್ಲಿ ಪಾಕಿಸ್ತಾನ ಆಫ್ಘನಿಸ್ತಾನದ ಮೇಲೆ ವಾಯುದಾಳಿ ಮಾಡಿದೆ. ಈ ಮೂಲಕ ಅವರು ಆಫ್ಘನಿಸ್ತಾನಕ್ಕೊಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತದ ಜೊತೆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ್ರೆ ನಾವು ನಿಮ್ಮ ಮೇಲೆ ಬೀಳ್ತೀವಿ ಅನ್ನೋ ಥರದ ಮೆಸೇಜ್ ಅದು. ಆದರೆ ಆಫ್ಘನ್ ವಿಷಯದಲ್ಲಿ ಇದು ವರ್ಕೌಟ್ ಆಗೋದಿಲ್ಲ. ಪಾಕಿಸ್ತಾನಕ್ಕೆ ಇದು ಮುಂದಿನ ದಿನಗಳಲ್ಲಿ ಕಾಸ್ಟ್ಲಿ ಕೂಡ ಆಗುತ್ತೆ. ಈ ದಾಳಿಗೆ ಪ್ರತೀಕಾರವಾಗಿ TTP
ಪಾಕಿಸ್ತಾನದ ಮೇಲೆ ಮತ್ತಷ್ಟು ದಾಳಿಗಳನ್ನು ಮಾಡುತ್ತೆ. ಹಾಗೆ ಆಫ್ಘನಿಸ್ತಾನ ಕೂಡ ಇದುವರೆಗೆ ಅಂದರೆ ನಾನು ಈ ವಿಡಿಯೋ ಮಾಡುವವರೆಗೆ ಈ ದಾಳಿಯ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಹಾಗಂತ ಅವರು ಸುಮ್ಮನಿದ್ದಾರೆ ಅಂತಲೂ ಅಲ್ಲ. ಪಾಕಿಸ್ತಾನದ ಗಡಿಯಲ್ಲಿ ಈಗಾಗಲೇ ತಾಲಿಬಾನಿ ಸೈನಿಕರ ಬಂದೂಕುಗಳು ಶಬ್ದ ಮಾಡೋದಕ್ಕೆ ಶುರು ಮಾಡಿವೆ. ಇಲ್ಲಿ ಪಾಕಿಸ್ತಾನ ಭಾರತದ ಜೊತೆ ಸಮಸ್ಯೆ ಇರುವಾಗಲೇ ಮತ್ತೊಂದು ಫ್ರಂಟನ್ನು ಕೂಡ ಓಪನ್ ಮಾಡಿಕೊಂಡಿದೆ. ಹಾಗೆ ಪಾಕಿಸ್ತಾನ ಹಾಗೂ ತಾಲಿಬಾನ್ ನಡುವೆ ಸಂಧಾನ ಮಾಡಿಸೋದಕ್ಕೆ ಚೈನಾ ಪ್ರಯತ್ನಗಳನ್ನು ಮಾಡ್ತಿದ್ದ ಹೊತ್ತಲ್ಲೇ ಈ ದಾಳಿಯ ಮೂಲಕ ತಾಲಿಬಾನಿಗಳನ್ನು ಪಾಕಿಸ್ತಾನ ಮತ್ತಷ್ಟು ದೂರ ಮಾಡಿಕೊಳ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಪಾಕಿಗಳನ್ನು ಹೇಗೆ ಕಾಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಆಫ್ಘನಿಸ್ತಾನದ ಮೇಲೆ ಪಾಕಿಗಳು ತೋರಿದ ಪೌರುಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.